ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಸೀರೀಸ್ ಮುಂದುವರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ ಏನು ಮತ್ತು ಅದನ್ನು ಯಾವ ರೀತಿ ಇನ್ಸರ್ಟ್ ಮಾಡ್ತಾರೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಟೇಬಲ್ ಆಫ್ ಕಂಟೆಂಟ್ಸ್ ಅಂತಂದರೆ ನೀವು ಒಂದು ನೋಟ್ಸನ್ನು ಬರೆದಿರ್ತೀರಿ. ಉದಾಹರಣೆಗೆ ಹೇಳೋದಾದರೆ ನೋಟ್ಸ್ ಕಂಪ್ಯೂಟರ್ ಬಗ್ಗೆ ಇರುತ್ತೆ ಅಂದ್ಕೊಳ್ಳೋಣ. ಸೊ ನೀವು ಕಂಪ್ಯೂಟರ್ ಬಗ್ಗೆ ನೋಟ್ಸನ್ನು ಬರೆದಿರ್ತೀರಿ, ಅದರಲ್ಲಿ ಹೆಡ್ಡಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಟೈಪ್ ಮಾಡಿರ್ತೀರಿ. ಹಾಗಿದ್ಮೇಲೆ MS ವರ್ಡ್ ಓಪನ್ ಮಾಡಿದ ನಂತರ ಪ್ರತಿಯೊಂದು ಹೆಡ್ಡಿಂಗನ್ನು ನಾವು ಹುಡುಕಿ ಓದೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಟೇಬಲ್ ಆಫ್ ಕಂಟೆಂಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ಹಾಗಿದ್ದರೆ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಫ್ರೆಂಡ್ಸ್, ಈ ನೋಟ್ಸ್ ಆಲ್ರೆಡಿ ಕನ್ನಡದಲ್ಲೇ ಇರೋದರಿಂದ ನಾನು ಈ ಸ್ಪೀಕಿಂಗ್ ಸ್ವಿಚ್ ಆಗಿದ್ದೀನಿ. ನಾನು ಇವಾಗ ಕಂಟ್ರೋಲ್ ಮತ್ತು ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಟಾಪ್ ಆಫ್ ದಿ ಫೈಲ್ ಹೋಗೋದಕ್ಕೆ. ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ಕಂಪ್ಯೂಟರ್ ಅಂದರೆ ಏನು ಅಂತ ಇದೆ. ಇದರ ಕೆಳಗಡೆ ಇದರ ಉತ್ತರ ಮತ್ತು ಇದರ ಡೆಫಿನಿಷನ್ ಇದೆ. ನೋಡಿ, ನಾನು ಇವಾಗ ಕೇಳಿಸ್ತಾ ಇದ್ದೀನಿ. ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಎನ್ನುವುದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಪ್ರೋಗ್ರಾಂಗಳು ಒದಗಿಸಿದ ಸೂಚನೆಗಳ ಆಧಾರದ ಮೇಲೆ ಪ್ರಕ್ರಿಯೆ, ಲೆಕ್ಕಾಚಾರ ಹಾಗೂ ಕಾರ್ಯಾಚರಣೆ ಮಾಡುವ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಮೊದಲನೇ ಪ್ರಶ್ನೆ, ಉತ್ತರ ಮತ್ತು ಇದರ ಡೆಫಿನಿಷನ್. ಫ್ರೆಂಡ್ಸ್, ನನ್ನ ಹತ್ರ ಒಟ್ಟು ಇಲ್ಲಿ 5 ಪ್ರಶ್ನೋತ್ತರಗಳಿವೆ. ನಾನು ಇದನ್ನು ನಿಮಗೆ ಒಂದೊಂದಾಗಿ ಯಾವ ರೀತಿ ಹೆಡ್ಡಿಂಗ್ ಕ್ರಿಯೇಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹೆಡ್ಡಿಂಗ್ ಕ್ರಿಯೇಟ್ ಆದ ನಂತರ ಟೇಬಲ್ ಆಫ್ ಕಂಟೆಂಟ್ನ ಯಾವ ರೀತಿ ಹಾಕೋದಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಮತ್ತೆ ಕಂಟ್ರೋಲ್ ಮತ್ತು ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಎಂದರೇನು? ಸೊ ಫ್ರೆಂಡ್ಸ್, ಇವಾಗ ನನ್ನ ಫೋಕಸ್ ಮೊದಲನೇ ಲೈನಿನ ಮೊದಲನೇ ಅಕ್ಷರ ಮೇಲಿದೆ. ನಾನು ಇವಾಗ ಇಲ್ಲಿ ಹೆಡ್ಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ಆಲ್ಟ್ ಶಿಫ್ಟ್ ಹಿಡ್ಕೊಂಡು ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Heading 2 style, outline level 2. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಹೆಡ್ಡಿಂಗ್ ಲೆವೆಲ್ ಸ್ಟೈಲ್ ಔಟ್ ಲೆವೆಲ್ 2 ಅಂತ ಹೇಳ್ತು. ನಾನು ಮತ್ತೆ ಇವಾಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಉತ್ತರ ಸೂಚನೆಗಳ ಆಧಾರ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. 2. ಕಂಪ್ಯೂಟರ್ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ? ಫ್ರೆಂಡ್ಸ್, ಇದು ಎರಡನೇ ಪ್ರಶ್ನೆ. ಇದನ್ನ ನಾನು ಇಲ್ಲಿ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಇವಾಗ ಆಲ್ಟ್ ಶಿಫ್ಟ್ ಮತ್ತೆ ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Heading 3 style, outline level 3. ಸೊ ಇದು ಹೆಡ್ಡಿಂಗ್ ಕ್ರಿಯೇಟ್ ಆಯಿತು. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ 3 ಅಂತ ಸಿಗೋ ತನಕ. ಉತ್ತರ ವಿಶ್ಲೇಷಣಾತ್ ಪಿತಾಮಹ ಎಂದು 3. ಸೊ 3 ಸಿಕ್ಕಿದೆ. ಮತ್ತೆ ನಾನೀಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಆಲ್ಟ್ ಶಿಫ್ಟ್ ರೈಟರ್. Heading 4 style, outline level 4. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ 4 ಅಂತ ಸಿಗೋ ತನಕ. ಉತ್ತರ 84. ವಿಶ್ವದ ಮೊದಲ ಕಂಪ್ಯೂಟರ್ ಯಾವುದು? ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 4. ಮತ್ತೆ ಆಲ್ಟ್ ಶಿಫ್ಟ್ ರೈಟರ್. Heading 5 style, outline level 5. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ 5 ಅಂತ ಸಿಗೋ ತನಕ. ಉತ್ತರ ಕಂಪ್ಯೂಟರ್ ಆಗಿದೆ 5. ಕಂಪ್ಯೂಟರ್ ಭಾಗಗಳು ಯಾವುವು? ಓಕೆ ಫ್ರೆಂಡ್ಸ್, ಮತ್ತೆ ನಾನು ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಮತ್ತೆ ಆಲ್ಟ್ ಶಿಫ್ಟ್ ರೈಟರ್. Heading 6 style, outline level 6. ಸೊ ಈಗ ಏನಾಯ್ತು ಅಂತಂದ್ರೆ 5 ಪ್ರಶ್ನೋತ್ತರಗಳು ಇವಾಗ ಹೆಡ್ಡಿಂಗ್ ಕ್ರಿಯೇಟ್ ಆಗಿದೆ. ಸೊ ಈಗ ಟೇಬಲ್ ಆಫ್ ಕಂಟೆಂಟ್ನ ಹಾಕೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಇಲ್ಲಿ ಆಲ್ಟ್ ಮತ್ತೆ S ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ರೆಫರೆನ್ಸ್ ಟ್ಯಾಬ್ ಓಪನ್ ಆಗುತ್ತೆ. Ribbon tabs tab control references tab selected alt S. ಓಕೆ ಫ್ರೆಂಡ್ಸ್, ಇವಾಗ ರೆಫರೆನ್ಸ್ ಟ್ಯಾಬ್ ಓಪನ್ ಆಗಿದೆ. ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Table of contents grouping, table of contents collapsed alt S T. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಟೇಬಲ್ ಆಫ್ ಕಂಟೆಂಟ್ ಕೊಲ್ಯಾಪ್ಸ್. ಇದ್ರ ಶಾರ್ಟ್ಕಟ್ ಏನಪ್ಪ ಅಂದ್ರೆ ಆಲ್ಟ್ S ಮತ್ತೆ T. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಯಾಂಡ್ ಆಗುತ್ತೆ. Space list built-in grouping menu. ಸೊ ಫ್ರೆಂಡ್ಸ್, ಇಲ್ಲಿ ಬಿಲ್ಟ್-ಇನ್ ಗ್ರೂಪಿಂಗ್ ಅಂತ ಓಪನ್ ಆಗಿದೆ. ಇಲ್ಲಿ ಮೆನು ಓಪನ್ ಆಗಿದೆ. ಈ ಮೆನು ನಾವು ಓಪನ್ ಮಾಡೋದಕ್ಕೆ ಅಪ್ ಮತ್ತೆ ಡೌನರ್ ಕೀನ ಯೂಸ್ ಮಾಡಬೇಕು. ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List built-in grouping automatic table 2 not selected. ಫ್ರೆಂಡ್ಸ್, ಇದು ಹೀಗೆ ಇರಲಿ. ಮೊದಲನೇ ಆಪ್ಷನ್ ತಗೊಳ್ಳೋಣ. ಆಟೋಮೆಟಿಕ್ ಟೇಬಲ್ 2 ನಾಟ್ ಸೆಲೆಕ್ಟೆಡ್ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space Microsoft Word document edit multi-line heading level 6 page 1 section 15. ಕಂಪ್ಯೂಟರ್ ಭಾಗಗಳು ಯಾವುವು? ಓಕೆ ಫ್ರೆಂಡ್ಸ್, ಇವಾಗ ಟೇಬಲ್ ಆಫ್ ಕಂಟೆಂಟ್ ಕ್ರಿಯೇಟ್ ಆಯಿತು. ಸೊ ಈಗ ನಾನು ಒಂದ್ಸಲಿ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Heading level. ನಾನು ಇವಾಗ ಈ ಡಾಕ್ಯುಮೆಂಟ್ನ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ S ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog file name combo box collapsed edit alt plus n selected 1. ಫ್ರೆಂಡ್ಸ್, ಇವಾಗ ಫೈಲ್ ನೇಮ್ 1 ಅಂತ ಇದೆ. ನಾನು ಬ್ಯಾಕ್ ಸ್ಪೇಸ್ ಕೊಟ್ಟಿದ್ದನ್ನ ರಿಮೂವ್ ಮಾಡ್ತಾ ಇದ್ದೀನಿ. Blank selection removed. ನಾನು ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. Cap B A S I C space C O M P U T E R. ಓಕೆ, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಡಿಫಾಲ್ಟ್ ಆಗಿ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಆಗುತ್ತೆ. Basic computer Word, basic computer Word, Microsoft Word document edit multi-line heading level 2 page 1 section 11.
Computer ಎಂದರೇನು? ಓಕೆ ಫ್ರೆಂಡ್ಸ್, ಇವಾಗ ಏನಾಯಿತು ಅಂತಂದರೆ ಟೇಬಲ್ ಆಫ್ ಕಂಟೆಂಟ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾವು ಇದರಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಏನಿದೆ ಅಂತ ನೋಡೋದಕ್ಕೆ ಇನ್ಸರ್ಟ್ ಮತ್ತು F7 ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ಇನ್ಸರ್ಟ್ ಮತ್ತು F7 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Elements list dialog, tree view, level 01. Computer ಎಂದರೇನು? Expanded 1 of 1. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲೇದೇನಪ್ಪ ಅಂದರೆ ಕಂಪ್ಯೂಟರ್ ಅಂದರೆ ಏನಂತ ಇದೆ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 2. ಕಂಪ್ಯೂಟರ್ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ? ಓಕೆ ಫ್ರೆಂಡ್ಸ್, ಇಲ್ಲಿ ಒಟ್ಟು 5 ಪ್ರಶ್ನೋತ್ತರಗಳಿವೆ. ನೀವು ಯಾವ ಪ್ರಶ್ನೆ ಉತ್ತರ ಬೇಕೋ ಅದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದರೆ ಡೈರೆಕ್ಟ್ ಆಗಿ ಅದೇ ಹೆಡ್ಡಿಂಗ್ ಓಪನ್ ಆಗುತ್ತೆ. ನೋಡಿ ಇವಾಗ ನಾನು ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲೆವೆಲ್ 2 3. ಕಂಪ್ಯೂಟರ್ನ ಕೀಬೋರ್ಡಿನಲ್ಲಿ ಎಷ್ಟು ಕೀಗಳು ಇರುತ್ತವೆ? ಎಕ್ಸ್ಪಾಂಡೆಡ್ 1 of 1. ಓಕೆ ಫ್ರೆಂಡ್ಸ್, ಇವಾಗ ನನಗೆ 3ನೇ ಪ್ರಶ್ನೆ ಉತ್ತರ ಬೇಕಾಗಿದೆ. ನಾನೀಗ ಇಲ್ಲಿ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಪೇಜ್ 1 ಸೆಕ್ಷನ್ 1 3. ಕಂಪ್ಯೂಟರ್ನ ಕೀಬೋರ್ಡಿನಲ್ಲಿ ಎಷ್ಟು ಕೀಗಳು ಇರುತ್ತವೆ? ಹೆಡಿಂಗ್ ಲೆವೆಲ್ 4. ಕೇಳಿಸ್ಕೊಂಡ್ರಲ್ಲ, ನೋಡಿ ಡೈರೆಕ್ಟ್ ಆಗಿ ನಾವು ಟೇಬಲ್ ಆಫ್ ಕಂಟೆಂಟ್ನ ಕ್ರಿಯೇಟ್ ಮಾಡಿದರೆ ಈ ರೀತಿ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ನಾವು ಡೈರೆಕ್ಟ್ ಆಗಿ ಓದ್ಕೋಬಹುದು. ನಾನಿವಾಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಉತ್ತರ: ವಿಂಡೋ ಕೀಬೋರ್ಡಿನಲ್ಲಿ 104 ಕೀಗಳಿರುತ್ತವೆ. ವಿಂಡೋ ಬೇಸ್ಡ್ ಲ್ಯಾಪ್ಟಾಪ್ ಕೀಬೋರ್ಡ್ನಲ್ಲಿ 86 ಕೀಗಳಿರುತ್ತವೆ. ಆಪಲ್ ಕೀಬೋರ್ಡ್ ವಿತ್ ನ್ಯೂಮರಿಕ್ ಕೀಬೋರ್ಡಿನಲ್ಲಿ 109 ಕೀಗಳಿರುತ್ತವೆ. ಹೆಡಿಂಗ್ ಲೆವೆಲ್ 5 4. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.